Hello, all. Welcome to Universal Group of Institutions, Bengaluru. Welcome to our two-part special series on Karnataka Budget 2025 and 26. ಇಂದಿನ ಒಂದು ಸೀರೀಸ್ ಆಫ್ ಕ್ಲಾಸಲ್ಲಿ ಇಂದಿನ ಒಂದು ವಿಡಿಯೋ ಸೆಷನಲ್ಲಿ ವಿ ಆರ್ ಗೋಯಿಂಗ್ ಟು ಲುಕ್ ಎಟ್ ದಿ ಮೇಜರ್ ಹೈಲೈಟ್ಸ್ ಆಫ್ ದಿ ಕರ್ನಾಟಕ ಬಜೆಟ್. ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾಖಲೆ 16ನೇ ಬಾರಿ ಇಂದು ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಸೊ ಬಿಫೋರ್ ವಿ ಡಿಸ್ಕಸ್ ಇನ್ ಡೀಟೇಲ್ ಏನೇನು ಹೈಲೈಟ್ಸ್ ಆಫ್ ದಿ ಬಜೆಟ್ ಅಂತ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಎರಡು ಪ್ರಮುಖ ಅಂಶಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ನೋಡಿ, ದಿ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ ಬಜೆಟ್ ಅಂತ ನೀವು ಏನಾದರೂ ನೋಡಿದ್ರೆ ಮೊಟ್ಟ ಮೊದಲನೇ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ ದ ಬಜೆಟ್ ಈಸ್ ಟು ಹ್ಯಾವ್ ಅ ಹೈಯರ್ ಎಕನಾಮಿಕ್ ಗ್ರೋತ್, ಟು ಹ್ಯಾವ್ ಅ ಸಸ್ಟೈನ್ಡ್ ಹೈಯರ್ ಎಕನಾಮಿಕ್ ಗ್ರೋತ್. ಅಂದರೆ ಆರ್ಥಿಕ ಅಭಿವೃದ್ಧಿ ದರವನ್ನು ಹೆಚ್ಚಿಸುವುದು ಅತ್ಯಂತ ಅದರ ಒಂದು ಪ್ರಮುಖ ಗುರಿಯಾಗಿರುತ್ತೆ. ಹೇಗೆ? ಉದಾಹರಣೆಗೆ ಹೇಳ್ತೀನಿ ನೋಡಿ. ಲೆಟ್ಸ್ ಎ ಗವರ್ಮೆಂಟ್ ಡಿಸೈಡ್ಸ್ ಟು ಬಿಲ್ಡ್, ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ, ಸುಮಾರು 20,000 ಕೋಟಿ ದುಡ್ಡಲ್ಲಿ ಒಂದು ವೇಳೆ ಸರ್ಕಾರ ಏನಾದರೂ ಒಂದು ಹೈವೇ ಅಪ್ಗ್ರೇಡೇಷನ್ ಅನ್ನು ಮಾಡ್ತಾ ಇದೆ ಅಂತ ತಿಳ್ಕೊಂಡು, ರಾಜ್ಯ ಹೆದ್ದಾರಿ ಅಪ್ಗ್ರೇಡೇಷನ್ ಮಾಡ್ತಾ ಇದೆ. ಆ ರಾಜ್ಯ ಹೆದ್ದಾರಿ ಅಪ್ಗ್ರೇಡೇಷನ್ ಮಾಡುವಂತಹ ಮೂಲಕ ಏನಾಗುತ್ತೆ ಅಂತಂದರೆ, ದಿ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಆಗುತ್ತೆ, ಬೇಸಿಕ್ ಎಮ್ಯುನಿಟೀಸ್ ಇಂಪ್ರೂವ್ ಆಗುತ್ತೆ. ಬೇಸಿಕ್ ಎಮ್ಯುನಿಟಿ ಇಂಪ್ರೂವ್ ಆಯಿತು ಅಂತಂದರೆ ಅದರ ಸುತ್ತ ಏನಾಗುತ್ತೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅಥವಾ ಇನ್ನೊಂದು ಉದಾಹರಣೆ ಕೊಡಬೇಕು ಅಂದರೆ, ಲೆಟ್ಸ್ ಎ ಗವರ್ಮೆಂಟ್ ಡಿಸೈಡ್ಸ್ ಟು ಬಿಲ್ಡ್ ಅ ರಿಂಗ್ ರೋಡ್ ಅರೌಂಡ್ ಅ ಸಿಟಿ. ರಿಂಗ್ ರೋಡ್ ಅರೌಂಡ್ ಅ ಸಿಟಿ ಬಿಲ್ಡ್ ಮಾಡೋದ್ರಿಂದ ರಿಂಗ್ ರೋಡ್ನ ಸುತ್ತಮುತ್ತ ಏನಾಗುತ್ತೆ, ದ ಪೀಪಲ್ ಕ್ಯಾನ್ ಬೈ ದಿ ಪ್ಲಾಟ್ಸ್. ಅಂತಂದರೆ ನಗರ ಕೋರ್ ಏರಿಯಾ ಆಫ್ ದ ಸಿಟಿಯಲ್ಲಿ ಏನು ಪ್ರೆಷರ್ ಜಾಸ್ತಿ ಆಗ್ತಾ ಇತ್ತಲ್ಲ, ನಾವು ದಟ್ ಪ್ರೆಷರ್ ಈಸ್ ಆಲ್ಸೋ ಗೋಯಿಂಗ್ ಟು ಶಿಫ್ಟ್ around that ring road. So budget plays a very important role in increasing the economic growth. Point number one. Point number two is that budget ensures that the efficient utilization of the resources. In ಸಂಪನ್ಮೂಲಗಳು ಏನು ಲಿಮಿಟೆಡ್ ಸಂಪನ್ಮೂಲ ಇದೆ, ಆ ಲಿಮಿಟೆಡ್ ಸಂಪನ್ಮೂಲಗಳನ್ನು ಯಾವ ಒಂದು ಕ್ಷೇತ್ರದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಗೌರ್ಮೆಂಟ್ ಈಸ್ ಗೋಯಿಂಗ್ ಟು ಗೆಟ್ ಅ ಗ್ರೇಟರ್ ಬೆನಿಫಿಟ್, ಅತಿ ಹೆಚ್ಚು ಲಾಭಾಂಶ ಎಲ್ಲಿ ಬರುತ್ತೆ ಅಂಥ ಒಂದು ಸ್ಥಳಗಳಲ್ಲಿ ಗೌರ್ಮೆಂಟ್ ಏನು ಮಾಡುತ್ತೆ, ತನ್ನ ಒಂದು ರಿಸೋರ್ಸಸನ್ನು ಇನ್ವೆಸ್ಟ್ ಮಾಡುತ್ತೆ. ಸೊ ಎಫೆಕ್ಟಿವ್ ಆ್ಯಂಡ್ ಎಫಿಷಿಯಂಟ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಈಸ್ ಆಲ್ಸೋ ಬೀಯಿಂಗ್ ಡನ್ ಥ್ರೂ ದಿ ಬಜೆಟ್. ದಿಸ್ ಈಸ್ ದಿ ಪಾಯಿಂಟ್ ನಂಬರ್ ಒನ್, ದಟ್ ಈಸ್ ದಿ ಆಬ್ಜೆಕ್ಟಿವ್ ಆಫ್ ಅ ಬಜೆಟ್. ಸೊ ಪಾಯಿಂಟ್ ನಂಬರ್ ಟು, ಇವತ್ತಿನ ಬಜೆಟ್ ಡಿಸ್ಕಷನ್ ಏನು ಅಂತಂದರೆ, ಪಾಯಿಂಟ್ ನಂಬರ್ ಟು ಈಸ್ ದ್ಯಾಟ್ ಬಜೆಟ್ ಕಂಟೈನ್ಸ್ 3 ಇಂಪಾರ್ಟೆಂಟ್ ಸೆಟ್ ಆಫ್ ಡೇಟಾನ ಇರುತ್ತೆ. ವಾಟ್ ಐ ಮೀನ್ ಬೈ 3 ಇಂಪಾರ್ಟೆಂಟ್ ಸೆಟ್ಸ್ ಆಫ್ ಡೇಟಾ ಅಂದರೆ, ನೋಡಿ, ಯು ಆಲ್ ನೋ ವೆರಿ ಕ್ಲಿಯರ್ಲಿ ದ ಬಜೆಟ್ ಈಸ್ ಫ್ಯೂಚರ್ ಪ್ಲಾನಿಂಗ್ ಫಾರ್ ದಿ ಅಪ್ಕಮಿಂಗ್ ಇಯರ್. ದಿ ಅಪ್ಕಮಿಂಗ್ ಇಯರ್ ಯಾವುದು? 2025-2026. ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ? 1st ಏಪ್ರಿಲ್ 2025ರಿಂದ 31st ಮಾರ್ಚ್ 2026 ಒಂದು ಅವಧಿಯಗೋಸ್ಕರ, ಅಂದರೆ ಈ ಒಂದು ಪ್ರಸ್ತುತ ಒಂದು ಅವಧಿಯಲ್ಲಿ ಸರ್ಕಾರದ ವೆಚ್ಚಗಳು ಏನು, ಅಥವಾ ಸರ್ಕಾರ ಯಾವ ಮೂಲಗಳಿಂದ ಹಣವನ್ನು ಸಂಗ್ರಹಿಸಬಹುದು ಅಂತ ಹೇಳುತ್ತೆ. ದಟ್ ಈಸ್ ವಾಟ್ ವಿ ಕಾಲ್ ದಿಸ್ ಫಸ್ಟ್ ಸೆಟ್ ಆಫ್ ಡೇಟಾ ಆಸ್ ದಿ ಬಡ್ಜೆಟರಿ ಎಸ್ಟಿಮೇಟ್ಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಫೈನಾನ್ಷಿಯಲ್. ನೋಡಿ, ಬಜೆಟ್ ಮಂಡನೆ ಆಗುತ್ತಿರುವಂಥ ಸಂದರ್ಭದಲ್ಲಿ ಪ್ರಸ್ತುತ ಫೈನಾನ್ಷಿಯಲ್ ಇಯರ್ ಇನ್ನೂ ಎಂಡ್ ಆಗಿಲ್ಲ. ಪ್ರಸ್ತುತ ಫೈನಾನ್ಷಿಯಲ್ ಇಯರ್ ಯಾವುದು? ದಿ ಪ್ರೆಸೆಂಟ್ ಫೈನಾನ್ಷಿಯಲ್ ಇಯರ್ ಈಸ್ 1st ಏಪ್ರಿಲ್ 2024, 31st ಮಾರ್ಚ್ 2025. ಈ ಪ್ರಸ್ತುತ ಫೈನಾನ್ಷಿಯಲ್ ಇಯರ್ ಏನಾಗಿಲ್ಲ, ಇನ್ನೂ ಎಂಡ್ ಆಗಿಲ್ಲ. ಸೊ ಈ ಫೈನಾನ್ಷಿಯಲ್ ಇಯರ್ಗೋಸ್ಕರ ಬಜೆಟ್ ಯಾವಾಗ ಮಂಡನೆ ಆಗಿತ್ತು? ಕಳೆದ ವರ್ಷ. ಸೊ ಕಳೆದ ವರ್ಷ ಸರ್ಕಾರ ಏನು ಲೆಕ್ಕಗಳನ್ನು ಹಾಕ್ಕೊಂಡಿರುತ್ತೆ, ಆ ಲೆಕ್ಕ ಒಮ್ಮೊಮ್ಮೆ ಏನಾಗುತ್ತೆ, ತಪ್ಪಾಗುವಂಥ ಸಾಧ್ಯತೆ ಇರುತ್ತೆ. ಉದಾಹರಣೆಗೆ ಏನು ಅಂತಂದರೆ, ಲೆಟ್ಸ್ ಎ ಗೌರ್ಮೆಂಟ್ ವಾಂಟೆಡ್ 1 lakh crore ಫ್ರಮ್ ದಿ ಕಮರ್ಷಿಯಲ್ ಟ್ಯಾಕ್ಸ್. ಆ 1 lakh crore ಸರ್ಕಾರ ಕಡಿಮೆಯನ್ನು ಗಳಿಸಬಹುದು. ಸೊ ಆವಾಗ ಏನು ಮಾಡುತ್ತೆ, ಅಂದು ಏನು 1 ಲಕ್ಷ ಏನು ಬಡ್ಜೆಟರಿ ಎಸ್ಟಿಮೇಟ್ ಹೇಳಲಾಗಿತ್ತು, ಆ ಬಡ್ಜೆಟರಿ ಎಸ್ಟಿಮೇಟನ್ನು ಈಗ ಪರಿಷ್ಕರಿಸಬೇಕಾಗುತ್ತೆ. ಬಿಕಾಸ್ ಸರ್ಕಾರ 1 ಲಕ್ಷದಿಂದ ಕೇವಲ 90,000 ಕೋಟಿಯಷ್ಟು ಹಣವನ್ನು ಮಾತ್ರ ಸಂಗ್ರಹಿಸೋಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ನಾವಿಲ್ಲಿ ಏನು ಕಾಣ್ತೀವಿ ಅಂದರೆ, ಸೆಕೆಂಡ್ ಸೆಟ್ ಆಫ್ ಡೇಟಾ ವಿಚ್ ವಿ ಕಾಲ್ ಇಟ್ ಆಸ್ ದಿ ರಿವೈಸ್ಡ್ ಎಸ್ಟಿಮೇಷನ್ ಫಾರ್ ದಿ ಪ್ರೆಸೆಂಟ್ ಫೈನಾನ್ಷಿಯಲ್ ಇಯರ್. ಅದರೊಂದಿಗೆ ಒಂದು ಫೈನಾನ್ಷಿಯಲ್ ಇಯರ್ ಡೇಟಾ ಗೌರ್ಮೆಂಟ್ ಹತ್ರ ಕ್ಲಿಯರ್ ಆಗಿದೆ. ದಟ್ ಡೇಟಾ ಈಸ್ 1st ಏಪ್ರಿಲ್ 2023, 31st ಮಾರ್ಚ್ 2024.
ಇದರ ಒಂದು ಆ್ಯಕ್ಚುಯಲ್ ಡೇಟಾ ಸರ್ಕಾರದ ಹತ್ರ ಈಗಾಗಲೇ ಇದೆ. ಸೊ ದೀಸ್ 3 ಇಂಪಾರ್ಟೆಂಟ್ ಸೆಟ್ ಆಫ್ ಡೇಟಾ ಗೌರ್ಮೆಂಟ್ ಏನಾಗುತ್ತೆ ಮಂಡನೆ ಮಾಡಿರುತ್ತೆ. ನಾನು ನಿಮಗೆ ಇಲ್ಲೇ ಸ್ಪಷ್ಟವಾಗಿ ಒಂದು ಗೌರ್ಮೆಂಟ್ ಎಸ್ಟಿಮೇಷನ್ ಮೂಲಕನೇ ತೋರಿಸಿ ನೋಡಿ. ಕ್ಯಾನ್ ಯು ಸಿ ವೆರಿ ಕ್ಲಿಯರ್ಲಿ ಇದು ಈ ವರ್ಷದ ಬಜೆಟಲ್ಲಿರುವಂಥ ಒಂದು ಮಾಹಿತಿ ನೋಡಿ. 3 ಸೆಟ್ ಆಫ್ ಡೇಟಾ ಇದೆ. ಒಂದು ಅಕೌಂಟ್ಸ್ ಅಂದರೆ ಆ್ಯಕ್ಚುಯಲ್ ಡೇಟಾ ಫಾರ್ ದಿಸ್ ಪರ್ಟಿಕ್ಯುಲರ್ ಫೈನಾನ್ಷಿಯಲ್ ಇಯರ್. ಬಜೆಟರಿ ಎಸ್ಟಿಮೇಷನ್ಸ್ ಫಾರ್ 2024 ನೋಡಿ. ಇಲ್ಲಿ ಬಜೆಟರಿ ಎಸ್ಟಿಮೇಟಲ್ಲಿ ಸ್ಪಷ್ಟವಾಗಿ ನೀವು ಬದಲಾವಣೆಯನ್ನು ನೋಡ್ತಾ ಇದ್ದೀರಾ. ಸೊ ಇದನ್ನೇ ನಾನು ಕರೆದಿದ್ದು ರಿವೈಸ್ಡ್ ಎಸ್ಟಿಮೇಷನ್. ಇದು ಮುಂಬರುವ ಫೈನಾನ್ಷಿಯಲ್ ಇಯರ್ ಅಲ್ಲಿರುವಂಥದ್ದು. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ದಿ ಬಜೆಟರಿ ಎಸ್ಟಿಮೇಷನ್. ಅಂತಂದರೆ ಅರ್ಬನ್ ಲೋಕಲ್ ಬಾಡೀಸ್ಗೆ ಸರ್ಕಾರ ಎಷ್ಟು ಹಣವನ್ನು ಕೊಟ್ಟಿದೆ ಅಂದರೆ ಕಳೆದ ವರ್ಷ ಅಂದರೆ 23-24ರಲ್ಲಿ 54,000 ಕೋಟಿ ದುಡ್ಡನ್ನು ಕೊಟ್ಟಿತ್ತು. ಈ ಕಳೆದ ಒಂದು ಫೈನಾನ್ಷಿಯಲ್ ಇಯರ್ 2024 58 ಇತ್ತು. ಅದನ್ನು ಪರಿಷ್ಕರಣೆ ಮಾಡಿ 69. ಮುಂದಿನ ವರ್ಷ ಎಷ್ಟು ಕೊಡ್ತಾ ಇದೆ? ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ದಿ ಆ್ಯಕ್ಚುಯಲ್ ಡೇಟಾ, revised estimation for the present financial year and the budgetary estimation for the upcoming financial year. So these are the 2 important things I wanted to say before the start of the class. So let us quickly look at some of the basic detail highlights ಗಳು exam point ನೋಡಿ. ಸರ್ಕಾರ ಶಿಕ್ಷಣದ ಮೂಲಕ ಬದಲಾವಣೆಗೆ ಮುನ್ನುಡಿ ಅಂತ ಹೇಳ್ತಾರೆ. ಅಂದರೆ ADB ನೆರವಿನಿಂದ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ನೆರವಿನಿಂದ ಸರ್ಕಾರ 2,500 ಕೋಟಿ ದುಡ್ಡಲ್ಲಿ 500 ಹೊಸ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಪ್ರಾರಂಭಿಸಿತು. ಬಿಕಾಸ್ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಬಿಕಾಸ್ ನಾನು ನಿಮಗೆ ಹಿಂದಿನ ಕ್ಲಾಸಲ್ಲಿ ಹೇಳುವಾಗ ಹೇಳಿದ್ದೆ, ದೇರ್ ಆರ್ 2 ಕೈಂಡ್ ಆಫ್ ಇನ್ಫ್ರಾಸ್ಟ್ರಕ್ಚರ್. ಒನ್ ಈಸ್ ಅ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್, ಅನದರ್ ಒನ್ ಈಸ್ ಅ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್. ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಇಂದ ಏನಾಗುತ್ತೆ, ಡೈರೆಕ್ಟ್ಲಿ ಏಡ್ಸ್ ಇನ್ ದಿ ಡೆವಲಪ್ಮೆಂಟ್ ಆಫ್ ಎನ್ ಇಂಡಿವಿಜುವಲ್. ಅಂದರೆ ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ನೇರವಾಗಿ ಒಬ್ಬ ವ್ಯಕ್ತಿಯ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ತುಂಬ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ. ಯಾವುದು? ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್. ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದಿ ಎಕನಾಮಿಕ್ ಗ್ರೋತ್. ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಒಂದು 10 ವರ್ಷ ಎಜುಕೇಷನಲ್ಲಿ ಇನ್ವೆಸ್ಟ್ ಮಾಡಿದ ಮೇಲೆ 11ನೇ ವರ್ಷದಿಂದ ನಿಮಗೆ ಲಾಭಾಂಶಗಳು ಬರಬಹುದು. ಆದರೆ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರಿಂದ ದಿ ಪಾಸಿಬಿಲಿಟಿ ಆಫ್ ಗೆಟಿಂಗ್ ಬೆನಿಫಿಟ್ಸ್ ಈಸ್ ವೆರಿ ಹೈ, ದಟ್ ಟು ಇಮಿಡಿಯೇಟ್ಲಿ. ಸೊ ಗೌರ್ಮೆಂಟ್ ವಿತ್ ರಿಗಾರ್ಡ್ ಟು ದಿ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್, ಅದರಲ್ಲಿ ವಿತ್ ರಿಗಾರ್ಡ್ ಟು ಎಜುಕೇಷನ್ ಏನು ಮಾಡ್ತಾ ಇದೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ನೆರವಿನಿಂದ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಪ್ರಾರಂಭಿಸೋಕ್ಕೆ ಇದು ಮಾಡ್ತಾ ಇದೆ. ಅದರ ಅಲ್ಲದೆ ಸರ್ಕಾರಿ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ತರಗತಿ ಯೋಜನೆ 5,000 ಶಾಲೆಗಳಿಗೆ ವಿಸ್ತರಣೆ. ಅಂದರೆ ಪ್ರೀ ಪ್ರೈಮರಿ ಎಜುಕೇಷನ್ಗಿಂತ ಮುಂಚೆ ಏನು ನ್ಯೂಟ್ರಿಷನ್ ರಿಲೇಟೆಡ್, ಹೈಜೀನ್ ರಿಲೇಟೆಡ್ ಏನು ಎಜುಕೇಷನ್ಗಳನ್ನು ಕೊಡ್ತಾರೆ, ಅದನ್ನು ಇನ್ನೂ ಬೇರೆ ಬೇರೆ ಶಾಲೆಗಳಿಗೆ ಏನು ಮಾಡಿದ್ದಾರೆ, ವಿಸ್ತರಿಸಲಾಗಿದೆ. ಈಗ ಉತ್ಕೃಷ್ಟ ವೈದ್ಯಕೀಯ ಶಿಕ್ಷಣ ಸೌಲಭ್ಯಕ್ಕೋಸ್ಕರ ಏನು ಮಾಡ್ತಾ ಇದೆ ನೋಡಿ. ಅಂದರೆ ನಮ್ಮ RGHUS ಏನಿದೆ, ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಏನಿದೆ ಅಲ್ಲ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ, ಅದರ ಒಂದು ಘಟಕ ಇದೆ, ದಟ್ ಈಸ್ ಬೀಯಿಂಗ್ ಎಸ್ಟಾಬ್ಲಿಷ್ಡ್ ಇನ್ ಬಾಗಲಕೋಟೆ. ಈಗ ನೀವು ವಿಡಿಯೋ ನೋಡಿರ್ತಾರ, ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಅದರ ಒಂದು ರೀಜನಲ್ ಸೆಂಟರ್ಸ್, ಒನ್ ಈಸ್ ಲೊಕೇಟೆಡ್ ಇನ್ ಬ್ಯಾಂಗ್ಳೂರ್, ಅನದರ್ ಒನ್ ಈಸ್ ಲೊಕೇಟೆಡ್ ಇನ್ ದಿ ಕಲಬುರ್ಗಿ. ಅದೇ ರೀತಿಯಾಗಿ ಅದರ ಕೇಂದ್ರ ಕಚೇರಿ ಇರುವಂಥದ್ದು ಬೆಳಗಾವಿಯಲ್ಲಿ. ಸೊ ಈ RGHUSನ ಕೇಂದ್ರ ಕಚೇರಿ ಇರುವುದು ಬೆಂಗಳೂರಲ್ಲಿ, ಅದರ ಒಂದು ಘಟಕವನ್ನು ಬಾಗಲಕೋಟೆಯಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ. ಇದಲ್ಲದೆ ರಾಜ್ಯದ 22 ವೈದ್ಯಕೀಯ ಕಾಲೇಜುಗಳಲ್ಲಿ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳು, ಅಂದರೆ ಉದಾಹರಣೆಗೆ ಈಗ ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಕಾರ್ಡಿಯೋ ಕೇರ್, ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ರೆಸ್ಪಿರೇಟರಿ ಕೇರ್, ಅಂದರೆ ಈ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳೇನಿರುತ್ತಲ್ಲ, ಇದು ಇತರೆ ಕೋರ್ಸ್ಗಳಿಗೆ ಕಾಂಪ್ಲಿಮೆಂಟರಿ ಅಂದರೆ ಸಪ್ಲಿಮೆಂಟರಿ ಸಪೋರ್ಟನ್ನು ಕೊಡುತ್ತೆ. ಇದಲ್ಲದೆ ರಾಯಚೂರಿನಲ್ಲಿ 50 ಕೋಟಿ ವೆಚ್ಚದಲ್ಲಿ ಕಿದ್ವಾಯ್ ಫೆರಿಫೆರಲ್ ಕ್ಯಾನ್ಸರ್ ಚಿಕಿತ್ಸಾ ಘಟಕವನ್ನು ಕೂಡ ಸರ್ಕಾರ ಸ್ಥಾಪನೆ ಮಾಡ್ತಾ ಇದೆ. ಇದಲ್ಲದೆ ಸಿಬ್ಬಂದಿ ಗೌರವಧನವನ್ನು ಹೆಚ್ಚಿಸಿದ್ದಾರೆ, ದಟ್ ಈಸ್ ಇನ್ಕ್ರೀಸ್ಡ್ ಬೈ 1,000. ಶಾಲಾ ಕಾಲೇಜುಗಳಲ್ಲಿ ಹೆಚ್ಚುವರಿ ಕೊಠಡಿ, ಶೌಚಾಲಯ, ಅಂದರೆ ಅಗೇನ್ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್ಗೋಸ್ಕರ 725 crore ಗೌರ್ಮೆಂಟ್ ಏನು ಮಾಡಿದೆ, ಕೊಟ್ಟಿದೆ. ಇದಲ್ಲದೆ ನೋಡಿ, ಸುಶಿಕ್ಷಿತ ಸಮಾಜ ನಿರ್ಮಾಣದ ಸಂಕಲ್ಪ, ಪ್ರಥಮ ದರ್ಜೆ ಕಾಲೇಜುಗಳ ಒಂದು ಬಲವರ್ಧನೆಗಾಗಿ, ಕೆಪಾಸಿಟಿ ಬಿಲ್ಡಿಂಗ್ ಆಗಿ ವರ್ಲ್ಡ್ ಬ್ಯಾಂಕ್ನ ನೆರವಿನೊಂದಿಗೆ, ಇದನ್ನು ನೀವು ನೆನಪಿಡಬೇಕು. ವರ್ಲ್ಡ್ ಬ್ಯಾಂಕ್ ಅಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು, ಇಲ್ಲಿ ವರ್ಲ್ಡ್ ಬ್ಯಾಂಕ್ನ ನೆರವಿನೊಂದಿಗೆ 2,500 ಕೋಟಿಯೊಂದಿಗೆ ಏನು ಮಾಡ್ತಾ ಇದ್ದಾರೆ, ಕೆಪಾಸಿಟಿ ಬಿಲ್ಡಿಂಗ್. ಆ ಕೆಪಾಸಿಟಿ ಬಿಲ್ಡಿಂಗಲ್ಲಿ ಟ್ರೈನಿಂಗ್ ಆಫ್ ದಿ ಫ್ಯಾಕಲ್ಟಿ ಆಗ್ಬೋದು, ಅಥವಾ ಅಲ್ಲಿರುವಂಥ ಒಂದು ಏನು ಟೆಕ್ನಾಲಜಿ
ಅಂದರೆ ಕಂಪ್ಯೂಟರ್ಗಳನ್ನು ಯೂಸ್ ಮಾಡುವಂಥದ್ದು, ಹೈ ಸ್ಪೀಡ್ ಇಂಟರ್ನೆಟ್ನ ಬಳಕೆ ಆಗುವಂಥದ್ದು, ದಟ್ ಈಸ್ ಬೀಯಿಂಗ್ ಫೋಕಸ್ಡ್ ಎಲ್ಲಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ಗಳಲ್ಲಿ. ಅದೇ ರೀತಿ ನಮ್ಮ ಪೂರ್ವ ಪ್ರಧಾನಮಂತ್ರಿ ಅಂದರೆ ಕಳೆದ ವರ್ಷ ಹೊಂದಿದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಒಂದು ಸ್ಮರಣಾರ್ಥವಾಗಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಈಸ್ ಬೀಯಿಂಗ್ ರೀನೇಮ್ಡ್ ಆಸ್ ದಿ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ಕೇಂದ್ರ ವಿಶ್ವವಿದ್ಯಾಲಯ. ಇದಲ್ಲದೆ 26 ಸರ್ಕಾರಿ ಮಹಿಳಾ ಕಾಲೇಜುಗಳು ಸೇರಿದಂತೆ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜು, ಪಾಲಿಟೆಕ್ನಿಕ್ ಕಾಲೇಜುಗಳ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ 301 crore ಏನು ಮಾಡಿದೆ ಸರ್ಕಾರ ನೆರವನ್ನು ಒದಗಿಸಿದೆ. ಮತ್ತೆ ಇಂಪಾರ್ಟೆಂಟ್ ಒನ್ ಸಮಥಿಂಗ್ ಕಾಲ್ಡ್ ಆಸ್ ದಿ ಕೃಷಿ ಭೂಮಿಗೆ ಜೀವಜಲ, ಬಿಕಾಸ್ ಅಗ್ರಿಕಲ್ಚರ್ ಈಸ್ ಡಿಪೆಂಡೆಂಟ್ ಅಪಾನ್ ದಿ ವಾಟರ್. ವಿತೌಟ್ ವಾಟರ್ ವಿ ವಿಲ್ ನಾಟ್ ಹ್ಯಾವ್ ಅ ಹೈಯರ್ ಪ್ರೊಡಕ್ಟಿವಿಟಿ. ಸೊ ಫಾರ್ಮ್ ಪ್ರೊಡಕ್ಟಿವಿಟಿಗೋಸ್ಕರ ಥ್ರೂ ವಾಟರ್ ಏನು ಮಾಡ್ತಾ ಇದೆ ಸರ್ಕಾರ ನೋಡಿ. ಮೇಕೆದಾಟು ಸಮತೋಲನ ಜಲಾಶಯ ಯೋಜನೆ ಪೂರ್ವ ಸಿದ್ಧತಾ ಕಾರ್ಯ ಈಗಾಗಲೇ ಅಂತಿಮವಾಗಿದೆ. ಕೇಂದ್ರ ಸರ್ಕಾರದ ಸಕ್ಷಮ ಪ್ರಾಧಿಕಾರದ ತಿರುವಳಿ ದೊರೆತ ಕೂಡಲೇ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಇಟ್ ಪ್ರೊವೈಡ್ಸ್ ವಾಟರ್ ಟು ದಿ ಇರಿಗೇಷನ್, ಇಟ್ ಪ್ರೊವೈಡ್ಸ್ ಡ್ರಿಂಕಿಂಗ್ ವಾಟರ್. ಇದಲ್ಲದೆ ಕಳಸಾ ಬಂಡೂರಿ ನಾವೇನು ಹೋರಾಟವನ್ನು ನೋಡ್ತಾ ಇದ್ದೀವಿ, ನಮ್ಮ ಕರ್ನಾಟಕ ಮತ್ತು ಗೋವಾದ ನಡುವೆ ಇರುವಂಥ ಒಂದು ಕಳಸಾ ಬಂಡೂರಿ ನಾಲಾ ತಿರುವು ಯೋಜನೆಯಡಿ ಕೇಂದ್ರದ ಅನುಮೋದನೆ ದೊರೆತ ಕೂಡಲೇ ಕಾಮಗಾರಿಯನ್ನು ಪ್ರಾರಂಭ ಮಾಡಲಾಗುತ್ತೆ. ಸಮೃದ್ಧ ಅಂತರ್ಜಲಕ್ಕೋಸ್ಕರ ಗ್ರೌಂಡ್ ವಾಟರ್ ರಿಜ್ಯುವಿನೇಷನ್ಗೋಸ್ಕರ ಏನು ಮಾಡ್ತಾ ಇದೆ ಎತ್ತಿನಹೊಳೆ ಯೋಜನೆ ಅಡಿಯಲ್ಲಿ ಮಧುಗಿರಿ ತಾಲೂಕಿನ 45 ಹಾಗೂ ಕೊರಟಗೆರೆ ತಾಲೂಕಿನ ತುಂಬಿಸುವ ಕಾರ್ಯ. ಬಿಕಾಸ್ ಅಗೇನ್ ನಿಮ್ಗೆ ಗೊತ್ತು, ಈಗಾಗಲೇ ಎತ್ತಿನಹೊಳೆ ಯೋಜನೆ ಅಡಿಯಲ್ಲಿ ನಾವು ವಾಟರ್ ಸರ್ಪ್ಲಸ್ ಏರಿಯಾದಿಂದ ವಾಟರ್ ಡೆಫಿಸಿಟ್ ಏರಿಯಾಗೆ ನೀರನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ಆ ಮೂಲಕ ಅಗೇನ್ ದಿಸ್ ವಾಟರ್ ವಿಲ್ ಬಿ ಯೂಸ್ಡ್ ಫಾರ್ ದಿ ಡ್ರಿಂಕಿಂಗ್ ಪರ್ಪಸ್, ದಿಸ್ ವಾಟರ್ ವಿಲ್ ಆಲ್ಸೋ ಬಿ ಯೂಸ್ಡ್ ಫಾರ್ ದಿ ಪರ್ಪಸ್ ಆಫ್ ದಿ ಇರಿಗೇಷನ್ಗೋಸ್ಕರ ಯೂಸನ್ನು ಮಾಡ್ತೀವಿ. ಕೋಆಪ್ರೇಟಿವ್ ಫಾರ್ಮಿಂಗ್ ಅಥವಾ ಕೋಆಪ್ರೇಟಿವ್ ಸೊಸೈಟಿಗಳ ಒಂದು ಸ್ಟ್ರೆಂಥನಿಂಗ್ಗೋಸ್ಕರ ಏನು ಮಾಡ್ತಾ ಇದೆ ನೋಡಿ ಸರ್ಕಾರ 37 ಲಕ್ಷ ರೈತರಿಗೆ 28,000 ಕೋಟಿ ಸಾಲ ವಿತರಣೆಯನ್ನು ಗುರಿಯನ್ನು ಹಾಕೊಂಡಿದೆ ಥ್ರೂ ದಿ ಕೋಆಪ್ರೇಟಿವ್ ಸೊಸೈಟಿ. ಇದಲ್ಲದೆ ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟಿ ಇದೆ ನೋಡಿ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಸಂಪೂರ್ಣ ಗಣಕೀಕರಣ ಅಂದರೆ ಕಂಪ್ಯೂಟರೈಸ್ಗೋಸ್ಕರ ಮಾಡ್ತಾ ಇದ್ದಾವೆ. ಮತ್ತು ಹಿಂದುಳಿದ ಭಾಗವಾದಂಥ ಕಲ್ಯಾಣ ಕರ್ನಾಟಕದಲ್ಲಿ 60 ಕೋಟಿ ವೆಚ್ಚದಲ್ಲಿ ಗ್ರಾಮೀಣ ಉಗ್ರಾಣಗಳ ವೇರ್ ಹೌಸ್. ಬಿಕಾಸ್ ವಿ ನೋ ವೆರಿ ಕ್ಲಿಯರ್ಲಿ ಮೋರ್ ದೆನ್ 25% ಆಫ್ ದಿ ಫುಡ್ ಗ್ರೇನ್ ಏನಿದೆ ಅದು ವೇಸ್ಟ್ ಆಗ್ತಾ ಇದೆ ಜಸ್ಟ್ ಟು ಬಿಕಾಸ್ ಕೋಲ್ಡ್ ಸ್ಟೋರೇಜ್ ಯೂನಿಟ್ಗಳಿಲ್ಲ, ವೇರ್ ಹೌಸಸ್ಗಳಿಲ್ಲ, ಪ್ರಾಪರ್ ಸಿಸ್ಟಮ್ ಇಲ್ಲದೆ ಏನು ವೇಸ್ಟ್ ಜಾಸ್ತಿ ಆಗ್ತಾ ಇದೆ. ಅದನ್ನು ಕಡಿಮೆಗೊಳಿಸಲು ಸರ್ಕಾರ 60 ಕೋಟಿ ವೆಚ್ಚದಲ್ಲಿ ಅದು ಗ್ರಾಮೀಣ ಭಾಗದಲ್ಲಿ ಉಗ್ರಾಣಗಳನ್ನು ನಿರ್ಮಾಣ ಮಾಡ್ತಾ ಇದೆ. ಮತ್ತು ಕೃಷಿ ಯಾಂತ್ರೀಕರಣ ಕಾರ್ಯಕ್ರಮ ಮೆಕನೈಸೇಷನ್ ಆಫ್ ಫಾರ್ಮಿಂಗ್ ಕಾರ್ಯಕ್ರಮದ ಅಡಿಯಲ್ಲಿ 428 ಕೋಟಿ ವೆಚ್ಚದಲ್ಲಿ 50,000 ರೈತರಿಗೆ ಅಗೇನ್ ಬಿಕಾಸ್ ಮೆಕನೈಸೇಷನ್ ಆಫ್ ಫಾರ್ಮಿಂಗ್ ಈಸ್ ಅಗೇನ್ ನೆಸೆಸರಿ. ಇಲ್ಲಿ ಸರ್ಕಾರ ಏನಾದರೂ ತಮ್ಮ ಬೆಂಬಲವನ್ನು ಕೊಡ್ತಾ ಇದ್ದಲ್ಲಿ ಏನಾಗುತ್ತೆ, ಓವರ್ ಆಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಈಸ್ ಗೋಯಿಂಗ್ ಟು ರೆಡ್ಯೂಸ್ ಆಗುತ್ತೆ. ಮತ್ತು ನೀರಿನ ಎಫಿಷಿಯೆಂಟ್ ಬಳಕೆಗಾಗಿ ಹನಿ ಮತ್ತು ತುಂತುರು ನೀರಾವರಿ ಘಟಕ ಅಳವಡಿಕೆಗೆ 1.81 ಲಕ್ಷ ರೈತರಿಗೆ 440 ಕೋಟಿ ಸಹಾಯಧನವನ್ನು ಕೂಡ ಏನು ಮಾಡ್ತಾ ಇದ್ದಾರೆ. ಹೈನುಗಾರರ ಬದುಕನ್ನು ಹೇಗೆ ಹಸನುಗೊಳಿಸ್ತಾ ಇದೆ ನೋಡಿ ಸರ್ಕಾರ. ಅನುಗ್ರಹ ಯೋಜನೆ ಈಗ ಇರುವಂಥ ಯೋಜನೆಯಲ್ಲಿ ಎಮ್ಮೆ ಮತ್ತು ಎತ್ತುಗಳಿಗೆ 15,000 ರೂಪಾಯಿ, ಕುರಿ ಮತ್ತು ಮೇಕೆಗಳಿಗೆ 7,500 ರೂಪಾಯಿ, ಅವುಗಳ ಮರಿಗಳಿಗೆ 5,000 ರೂಪಾಯಿ ಏನಾಗ್ತದೆ ಹೆಚ್ಚುವರಿಯಾಗಿ ಕೊಡ್ತಾ ಇದ್ದಾರೆ. 50 ನೂತನ ಪಶು ಚಿಕಿತ್ಸಾಲಯಗಳ ಪ್ರಾರಂಭ ಕೂಡ ಆಗ್ತಾ ಇದೆ. ಅದೇ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೋಸ್ಕರ ಏನಾಗ್ತಾ ಇದೆ 95 crore ವೆಚ್ಚದಲ್ಲಿ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆಯನ್ನು ಮಾಡ್ತಾ ಇದ್ದಾರೆ. ಇದಲ್ಲದೆ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಅಗೇನ್ ವ್ಯಾಲ್ಯೂ ಎಡಿಷನ್, ರಾಜ್ಯದ ಒಟ್ಟು 20 GI ಟ್ಯಾಗ್ ಹೊಂದಿರುವ ಬೆಳೆಗಳಿಗೆ ಹಾಗೂ ಇತರ ದೇಸಿ ತಳಿಗಳ ಬೀಜ ಬ್ಯಾಂಕ್ಗಳನ್ನು ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ. ಅಪಾರ್ಟ್ ಫ್ರಮ್ ದಿಸ್ ಅಲ್ಪಸಂಖ್ಯಾತ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟೀಸ್ಗೋಸ್ಕರ ಏನು ಮಾಡ್ತಾ ಇದ್ದಾರೆ ನೋಡಿ, 169 ಏನು ವಿದ್ಯಾರ್ಥಿನಿಯರೇನು
ಇದು ಮಾಡ್ತಾ ಇದ್ದಾರೆ, ಅವರಿಗೆ ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿಯನ್ನು ಸರ್ಕಾರ ಕೊಡ್ತಾ ಇದೆ. ಇದಲ್ಲದೆ ಜೈನ ಅರ್ಚಕರು, ಸಿಖ್ ಮುಖ್ಯ ಗ್ರಂಥಿಗಳನ್ನು, ಮಸೀದಿಗಳ ಇಮಾಮ್ಗಳ ಏನು ಗೌರವಧನ ಏನಿದೆ ಅದು 6,000ಕ್ಕೆ ಹೆಚ್ಚಳ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ವಿದ್ಯಾರ್ಥಿ ವೇತನವನ್ನು 30 ಲಕ್ಷಗಳಿಗೆ ಹೆಚ್ಚಳ ಮಾಡಲಾಗಿದೆ. ಅಲ್ಪಸಂಖ್ಯಾತ ಅಗೇನ್ ಏನಿದೆ, ರಾಜ್ಯದಲ್ಲಿರುವ ಗುರುದ್ವಾರಗಳಿಗೆ ಅಗತ್ಯ ಮೂಲ ಸೌಕರ್ಯವನ್ನು ಕಲ್ಪಿಸಲು 2 ಕೋಟಿ ಅನುದಾನವನ್ನು ಸರ್ಕಾರ ಕೊಡ್ತಾ ಇದೆ. ಅದೇ ರೀತಿ ಬೆಂಗಳೂರಿನಲ್ಲಿರುವಂಥ ಮಹಾಬೋಧಿ ಅಧ್ಯಯನ ಕೇಂದ್ರದ ಏನು ಗ್ರಂಥಾಲಯ ಏನಿದೆ ಅದನ್ನು 1 ಕೋಟಿ ಕೊಟ್ಟು ಡಿಜಿಟಲೀಕರಣ ಮಾಡ್ತಾ ಇದೆ. ಮತ್ತು ಕ್ರಿಶ್ಚಿಯನ್ ಸಮುದಾಯದ ಅಭಿವೃದ್ಧಿಗೆ 250 ಕೋಟಿ ಅನುದಾನವನ್ನು ಕೊಡಲಾಗ್ತಾ ಇದೆ. ಅಗೇನ್ ನೆಕ್ಸ್ಟ್, ಸರ್ವರಿಗೂ ಒಂದು ಗುಣಮಟ್ಟದ ಆರೋಗ್ಯವನ್ನು ಕಲ್ಪಿಸುವುದಕ್ಕೋಸ್ಕರ ಬೆಂಗಳೂರು ಉತ್ತರ ತಾಲೂಕಿನಲ್ಲಿ 150 ಕೋಟಿ ವೆಚ್ಚದಲ್ಲಿ 200 ಹಾಸಿಗೆ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣ ಆಗ್ತಾ ಇದೆ. ಮತ್ತು ಇತ್ತೀಚೆಗೆ 11 ಹೊಸದಾಗಿ ಘೋಷಣೆಯಾಗಿರುವಂಥ ತಾಲೂಕುಗಳಲ್ಲಿ ಸಮುದಾಯ ಕಮ್ಯುನಿಟಿ ಹೆಲ್ತ್ ಕೇರ್ ಅನ್ನು ಎನ್ಹ್ಯಾನ್ಸ್ ಮಾಡೋದಕ್ಕೋಸ್ಕರ ಹೊಸ ಸಮುದಾಯ ಆರೋಗ್ಯ ಕೇಂದ್ರಗಳ ಸ್ಥಾಪನೆಯನ್ನು ಆಗ್ತಾ ಇದೆ. ಇದಲ್ಲದೆ 8 ತಾಲೂಕು ಆಸ್ಪತ್ರೆ ಹಾಗೂ 2 ಜಿಲ್ಲಾ ಆಸ್ಪತ್ರೆಗಳ ನವೀಕರಣಕ್ಕೆ ಸರ್ಕಾರ 650 ಕೋಟಿ ಹಣವನ್ನು ಕೊಡ್ತಾ ಇದೆ. ಅಗೇನ್ ವಿ ಸಿ ದಿ ಮೋರ್ ಆ್ಯಂಡ್ ಮೋರ್ ಅರ್ಬನೈಸೇಷನ್ ಈಸ್ ಹ್ಯಾಪ್ನಿಂಗ್. ಅರ್ಬನ್ ಲೆಡ್ ಎಕನಾಮಿಕ್ ಗ್ರೋತ್ ಆಗೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಅರ್ಬನ್ ಲೆಡ್ ಎಕನಾಮಿಕ್ ಗ್ರೋತ್ ಆಗ್ತಾ ಇದ್ದ ಹಾಗೆ ಏನಾಗುತ್ತೆ, ಅವರ್ ಅರ್ಬನ್ ಸೆಂಟರ್ಸ್ ಬಿಕಮ್ ದಿ ಎಂಜಿನ್ಸ್ ಆಫ್ ಎಕನಾಮಿಕ್ ಗ್ರೋತ್. ಸೊ ಅಲ್ಲಿ ಒಂದು ಮೂಲ ಸೌಕರ್ಯವನ್ನು ಹೆಚ್ಚಿಸೋದಕ್ಕೋಸ್ಕರ ಏನು ಮಾಡ್ತಾ ಇದೆ, ಮಹಾನಗರಗಳ ಪಾಲಿಕೆಯಲ್ಲಿ ಮೂಲ ಸೌಕರ್ಯದ ಅಭಿವೃದ್ಧಿಗೆ 2,000 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದೆ. ಇದಲ್ಲದೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ರಾಯಚೂರು, ಬೀದರ್ ಮತ್ತು ಹಾಸನ್ ನಗರಸಭೆಗಳನ್ನು ಮಹಾನಗರ ಪಾಲಿಕೆಗಳಲ್ಲಿ ಮೇಲ್ದರ್ಜೆಗೆ ಹೊಸದಾಗಿ ಮತ್ತು ಧಾರವಾಡ ಮಹಾನಗರ ಪಾಲಿಕೆಯ ರಚನೆ ಆಗ್ತಾ ಇದೆ. ನೆಕ್ಸ್ಟ್, ಅಗೇನ್ ಫಾರ್ ದಿ ಲೇಬರ್ ಕನ್ಸ್ಟ್ರಕ್ಷನ್ ವರ್ಕರ್ಗೋಸ್ಕರ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಕಟ್ಟಡ ಕಲ್ಯಾಣ ಮಂಡಳಿ ವತಿಯಿಂದ ಎಲ್ಲ ಜಿಲ್ಲೆಗಳಲ್ಲಿ 6ನೇ ತರಗತಿಯಿಂದ 12ನೇ ತರಗತಿ ವಸತಿ ಶಾಲೆಗಳ ಸ್ಥಾಪನೆಗೆ, ನೀವು ಉದಾಹರಣೆಗೆ ಮೊರಾರ್ಜಿ ದೇಸಾಯಿ ಸ್ಕೂಲ್ಗಳನ್ನು ನೋಡಿರ್ತೀರ. ಅದೇ ರೀತಿ ಮೈನಾರಿಟಿ ಮಕ್ಕಳಿಗೋಸ್ಕರ ಸರ್ಕಾರಗಳನ್ನು ಎಸ್ಟಾಬ್ಲಿಷ್ ಮಾಡಿದೆ, ಕಿತ್ತೂರು ರಾಣಿ ಸ್ಕೂಲ್ಸ್ಗಳಿದೆ. ಅದೇ ರೀತಿಯಲ್ಲಿ ಕಟ್ಟಡ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗಳ ಮಕ್ಕಳಿಗೋಸ್ಕರ ಏನು ಮಾಡ್ತಾ ಇದೆ, ಬೋರ್ಡಿಂಗ್ ಸ್ಕೂಲ್ಗಳ ಸ್ಥಾಪನೆ ಆಗ್ತಾ ಇದೆ. 750 ಕೋಟಿ ಅನುದಾನವನ್ನು ಸರ್ಕಾರ ಕೊಟ್ಟಿದೆ. ಅಗೇನ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದಿ ಎಕ್ಸಾಮಿನೇಷನ್ ಪಾಯಿಂಟ್. ಇದಲ್ಲದೆ ನೋಂದಾಯಿತ ಕಟ್ಟಡ ಕಾರ್ಮಿಕರು ಸಹಜ ಮರಣ ಏನಾದರೂ ಹೊಂದಿದ್ದಲ್ಲಿ ಆ ಒಂದು ಎಕ್ಸ್ಗ್ರೇಷಿಯಾ ಮೊತ್ತವನ್ನು 1.5 ಲಕ್ಷಕ್ಕೆ, ಅಗೇನ್ ಇನ್ಕಮ್ ಸೆಕ್ಯೂರಿಟಿ ಏನು ಲಾಸ್ ಆಗುತ್ತಲ್ಲ ಅವಾಗ ಸರ್ಕಾರ ಏನು ಇದು ಮಾಡಿದೆ. ನೆಕ್ಸ್ಟ್, ಅಂಡ್ ತಂತ್ರಜ್ಞಾನದ ತವರು ಕರ್ನಾಟಕಗೋಸ್ಕರ ಏನು ಮಾಡಿದೆ ನೋಡಿ, ಹೊಸ IT ನೀತಿ ಜಾರಿಗೆ ಕ್ರಮ, ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಇತರ ನೂತನ ತಂತ್ರಜ್ಞಾನಗಳ ಅಭಿವೃದ್ಧಿಗೆ ಒತ್ತನ್ನು ಕೊಡಲಾಗ್ತಾ ಇದೆ. ವೆರಿ ಇಂಪಾರ್ಟೆಂಟ್ ಒನ್ ಏನು ಅಂತಂದರೆ, ಬೆಂಗಳೂರು ಹೊರತುಪಡಿಸಿ ಇತರ ನಗರಗಳಲ್ಲಿಯೂ ಕೂಡ ಇನ್ನೋವೇಷನ್, ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಅಂದರೆ ಈ ಸ್ಟಾರ್ಟಪ್ ಕಲ್ಚರನ್ನು ಏನು ಉತ್ತೇಜಿಸೋದಕ್ಕೋಸ್ಕರ ಸರ್ಕಾರ 1,000 ಕೋಟಿಯ ಒಂದು ಸ್ಥಳೀಯ ಆರ್ಥಿಕ ಎಕ್ಸೆಲರೇಟರ್ ಕಾರ್ಯಕ್ರಮ ಮಾಡಿದೆ. ಸೊ ಈ ವರ್ಷ 200 ಕೋಟಿ ಅನುದಾನವನ್ನು ಕೊಡ್ತಾ ಇದೆ. ಇದರ ಮೂಲಕ 5 ಲಕ್ಷ ಉದ್ಯೋಗ ಸೃಷ್ಟಿಯ ಗುರಿಯನ್ನು ಹೊಂದಿದೆ. ಅಂದರೆ ಲುಕ್ ಬಿಯಾಂಡ್ ಬೆಂಗಳೂರು ಅಂತ ಒಂದು ದಿಸ್ ಈಸ್ ದಿ ಥೀಮ್. ಅಗೇನ್ ವೆರಿ ಇಂಪಾರ್ಟೆಂಟ್ ಒನ್, ಈಗ ಕರ್ನಾಟಕ ಇಸ್ ಆಲ್ ಅಬೌಟ್ ದಿ ರೀಜನಲ್ ಇಂಬ್ಯಾಲೆನ್ಸಸ್. ಹಳೆ ಮೈಸೂರು ವಿಭಾಗವನ್ನು ಕಲ್ಯಾಣ ಕರ್ನಾಟಕಕ್ಕೆ ಹೋಲಿಸಿದ್ದಲ್ಲಿ ಕಲ್ಯಾಣ ಕರ್ನಾಟಕ ಹಿಂದೆ ಬಿದ್ದಿದೆ. ಸೊ ಈ ಪ್ರಾದೇಶಿಕ ಸಮತೋಲನವನ್ನು ನಿರ್ಮೂಲನೆಗೋಸ್ಕರ ಸರ್ಕಾರ ಏನು ಮಾಡಿದೆ ನೋಡಿ, ಈ ಪ್ರೊಫೆಸರ್ ಎಂ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಈಗಾಗಲೇ ರಚಿಸಲಾಗಿರುವಂಥ ಏನು ರೀಜನಲ್ ಇನ್ಇಕ್ವಾಲಿಟಿ ಕಮಿಟಿ ಏನಿದೆ ಅಲ್ಲ, ಇದರ ಒಂದು ಕಮಿಟಿಯನ್ನು ವರದಿ ಆಧರಿಸಿ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಲು ಹೇಳ್ತೀನಿ ಅಂತ ಹೇಳಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶಗಳ ಅಭಿವೃದ್ಧಿಗೆ ಸರ್ಕಾರ ಹೆಚ್ಚುವರಿ 5,000 ಕೋಟಿ ಹಣವನ್ನು ಕೊಟ್ಟಿದ್ದಾರೆ. ಇದಲ್ಲದೆ ಬಯಲು ಸೀಮೆ, ಮಲೆನಾಡು ಮತ್ತು ಕರಾವಳಿ ಡೆವಲಪ್ಮೆಂಟ್ ಬೋರ್ಡ್ಸ್ ಏನಿದೆ ಅವುಗಳಿಗೆ 83 ಕೋಟಿಯ ಅನುದಾನ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಮತ್ತು ಪ್ರೊಫೆಸರ್ ಎಂ ಗೋವಿಂದರಾವ್, ಇದಲ್ಲದೆ ನಿಮಗೆ ಈಗಾಗಲೇ ಗೊತ್ತಿರಬೇಕು, ನಂಜುಂಡಪ್ಪ ಕಮಿಟಿ ಆಧಾರದ ಮೇಲೆ ನಾವು ವಿ ಕೇಮ್ ಅಪ್ ವಿತ್ ಆರ್ಟಿಕಲ್ 371J. ಇಟ್ ಸ್ಟಡೀಡ್ ದಿ ಬ್ಯಾಕ್ವರ್ಡ್, ಅಂದಿನ ಒಂದು ಹೈದರಾಬಾದ್ ಕರ್ನಾಟಕ ಏರಿಯಾಗಳ ಬ್ಯಾಕ್ವರ್ಡ್ ಎಷ್ಟು ಹಿಂದುಳಿದಿದೆ, ಪರ್ ಕ್ಯಾಪಿಟಾ ಇನ್ಕಮ್ ಆಧಾರದ ಮೇಲೆ, ಹೆಲ್ತ್ ಇಂಡಿಕೇಟರ್ಸ್ನ ಆಧಾರದ ಮೇಲೆ, ಅದರ್ ಸೋಷಿಯೋ ಎಕನಾಮಿಕ್ ಇಂಡಿಕೇಟರ್ಸ್ಗಳ ಆಧಾರದ ಮೇಲೆ ಅವರು ರಾಜ್ಯದ ವಿವಿಧ ಭಾಗಗಳನ್ನು ಕಂಪೇರ್ ಮಾಡಿದರು. ಅದಲ್ಲದೆ ನೋಡಿ,
ಉತ್ಸಾಹಿ ಕೈಗಳಿಗೆ ಕೌಶಲ್ಯದ ಬಲ ಅಂದರೆ ಅಗೇನ್ ಸ್ಕಿಲ್ ಡೆವಲಪ್ಮೆಂಟ್, ಸ್ಕಿಲ್ ಅಪ್ಗ್ರೇಡೇಷನ್ಗೋಸ್ಕರ ಏನು ಮಾಡ್ತಾ ಇದ್ದಾರೆ, ಬೆಂಗಳೂರು, ಕಲಬುರಗಿ, ಮಂಗಳೂರು ಮತ್ತು ಬೆಳಗಾವಿ ಕೇಂದ್ರಗಳಲ್ಲಿ 10 ಕೋಟಿ ವೆಚ್ಚದಲ್ಲಿ ಇಂಡಸ್ಟ್ರಿ 4.0. ಅಗೇನ್ ಯು ನೋ ಇಂಡಸ್ಟ್ರಿಯಲ್ ರೆವಲ್ಯೂಷನ್ 4.0, ಅಗೇನ್ ಪೀಪಲ್ ಟಾಕ್ ಅಬೌಟ್ ದಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ 5.0 ಆಸ್ ವೆಲ್. ಸೊ ಈ ಇಂಡಸ್ಟ್ರಿಯಲ್ 4.0 ಇಸ್ ಮೋರ್ ಅಬೌಟ್ ದಿ ಟೆಕ್ನಾಲಜಿ ಡ್ರಿವನ್ ಎಕನಾಮಿಕ್ ಗ್ರೋತ್. ಬೀಟ್ ಕ್ಲೌಡ್ ಕಂಪ್ಯೂಟಿಂಗ್ ಇರ್ಬೋದು, ಇಲ್ಲ ಕ್ವಾಂಟಮ್ ಕಂಪ್ಯೂಟಿಂಗ್ ಇರ್ಬೋದು, ಬಿಗ್ ಡೇಟಾ ಅನಾಲಿಟಿಕ್ಸ್ ಇರ್ಬೋದು, ಇದೆಲ್ಲವೂ ಏನಾಗ್ತಾ ಇದೆ, ದೀಸ್ ಆರ್ ದಿ ನ್ಯೂ ಎಂಜಿನ್ಸ್ ಆಫ್ ದಿ ಎಕನಾಮಿಕ್ ಗ್ರೋತ್. ಸೊ ಇವುಗಳ ಒಂದು ಏನು ತಿಳುವಳಿಕೆ, ಇವುಗಳ ಒಂದು ಏನು ಆಪರ್ಚುನಿಟೀಸ್ ಇದೆ, ಹೆಚ್ಚು ಜನರಿಗೆ ಒಂದು ಪೀಪಲ್ ಹ್ಯಾಸ್ ಟು ಟೇಕ್ ಅಪ್. ಅದಕ್ಕೋಸ್ಕರ ಏನು ಮಾಡಿದೆ, ಸರ್ಕಾರ 10 ಕೋಟಿ ಅನುದಾನವನ್ನು ಕೊಟ್ಟಿದೆ. ನನ್ನ ವೃತ್ತಿ ನನ್ನ ಆಯ್ಕೆ ಕಾರ್ಯಕ್ರಮದಡಿಯಲ್ಲಿ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ 2.30 ಲಕ್ಷ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನ ಅಂತಂದರೆ ದಿಸ್ ಇಸ್ ಮೋರ್ ಅಬೌಟ್ ದಿ ಕರಿಯರ್ ಗೈಡೆನ್ಸ್ಗೋಸ್ಕರ ಮಾಡಿರುವಂಥದ್ದು. ಸೊ ಮಹಿಳಾ ಸ್ವಸಹಾಯಕ ಸಂಘಗಳೇನಿದೆ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳನ್ನು SHG ಅಂತ ನಾವೇನು ಕರಿತೀವಿ, ಅಲ್ಲಿ ಶಿಶು ಪಾಲನೆಗಾಗಿ ವಾತ್ಸಲ್ಯ ಕೇಂದ್ರಗಳ ಸ್ಥಾಪನೆಯನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಅಗೇನ್ ಇಟ್ ಎನ್ಕರೇಜಸ್ ಮೋರ್ ಆ್ಯಂಡ್ ಮೋರ್ ವಿಮೆನ್ ಟು ಬಿ ಪಾರ್ಟ್ ಆಫ್ ದಿ ಲೇಬರ್ ಫೋರ್ಸ್ಗೋಸ್ಕರ. ಸರ್ವರಿಗೂ ಸೂರಿನ ಭಾಗ್ಯ, ಹೌಸಿಂಗ್ ಫಾರ್ ಆಲ್ ಅಂತ ನಾವೇನು ಕರಿತೀವಿ, ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಅನುಷ್ಠಾನಗೊಳಿಸಲಾಗುತ್ತಿರುವ AHP ಮನೆಗಳ ಫಲಾನುಭವಿಗಳಿಗೆ ಇಂಟ್ರೆಸ್ಟ್ ಸಬ್ವೆನ್ಷನ್ ಯೋಜನೆ ಜಾರಿಯಾಗುತ್ತೆ. ನೋಡಿ, ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮ್ ಇಸ್ ವೆರಿ ಸಿಂಪಲ್. ಲೆಟ್ಸ್ ಸೇ ನಿಮಗೆ 1 ಲಕ್ಷ ಹಣವನ್ನು ಕೊಡಲಾಗಿದೆ 8% ಬಡ್ಡಿಗೆ ಅಂತ ತಿಳ್ಕೊಳ್ಳಿ. ನೀವು ಅಸಲನ್ನು ಕರೆಕ್ಟಾಗಿ ಟೈಮಾಗಿ ಕಟ್ತೀರಾ, ಪ್ರಿನ್ಸಿಪಲ್ ಅಮೌಂಟನ್ನು ಕರೆಕ್ಟ್ ಟೈಮಿಗೆ ಕಟ್ತೀರಾ, ಓಕೆ, ಬಡ್ಡಿಯನ್ನು ಕರೆಕ್ಟ್ ಟೈಮಿಗೆ ಕಟ್ತೀರಾ. ಈಗ ನೀವು ಕರೆಕ್ಟ್ ಟೈಮಿಗೆ ಕಟ್ತಾ ಇದ್ದೀರಾ ಅಂದರೆ ಇದರ ಅರ್ಥ ಯು ಆರ್ ಅಡ್ಹೇರಿಂಗ್ ಟು ದಿ ಫೈನಾನ್ಷಿಯಲ್ ಡಿಸಿಪ್ಲಿನ್. ಓಕೆ, ನೀವು ಫೈನಾನ್ಷಿಯಲ್ ಡಿಸಿಪ್ಲಿನ್ಗೆ ಅಡ್ಹೇರ್ ಮಾಡಿದಾಗ ಗೌರ್ಮೆಂಟ್ ಈಸ್ ಗೋಯಿಂಗ್ ಟು ರಿವಾರ್ಡ್ ಯು. ಲೆಟ್ಸ್ ಈಗ ಇಂಟ್ರೆಸ್ಟ್ ಇದ್ದಂಥ 8% ಇಂಟ್ರೆಸ್ಟ್ ಏನಾಗುತ್ತೆ, ಇದು 6%ಗೆ ಇಳಿಕೆಯಾಗುತ್ತೆ. ಇದು ಎಕ್ಸ್ಟ್ರಾ 2% ಏನಿರುತ್ತಲ್ಲ, ನಿಮ್ಮ ಪರವಾಗಿ ಸರ್ಕಾರ ಇಂಟ್ರೆಸ್ಟನ್ನು ಪೇ ಮಾಡುತ್ತೆ. ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ದಿ ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮ್. ಇಟ್ ಈಸ್ ಬೀಂಗ್ ಗಿವನ್ ಯಾಕೆ ಅಂದರೆ ಟು ಎನ್ಕರೇಜ್ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಮಾಂಗ್ ದಿ ಪೀಪಲ್ ಹೂ ಹ್ಯಾವ್ ಟೇಕನ್ ದಿ ಲೋನ್, ದಟ್ ಟು ಏನ್ ಎಕನಾಮಿಕಲಿ ವೀಕರ್ ಸೆಗ್ಮೆಂಟ್ ಆಫ್ ದಿ ಪಾಪ್ಯುಲೇಷನ್ ಇರುತ್ತಲ್ಲ ಅವರಿಗೋಸ್ಕರ ಇರುತ್ತೆ. KHB ನೋಡಿ, ಕರ್ನಾಟಕ ಗೃಹ ಮಂಡಳಿಯಿಂದ ಸೂರ್ಯನಗರದ 4ನೇ ಹಂತದಲ್ಲಿ 16,000 ಇದೇನಷ್ಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇಲ್ಲ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಂಟ್ರೆಸ್ಟ್ ಸಬ್ವೆನ್ಷನ್ ಅನ್ನು ನೋಡಿ, ಮುಖ್ಯಮಂತ್ರಿಗಳ 1 ಲಕ್ಷ ಬಹುಮಡಿ ಗೃಹ ಯೋಜನೆಯಡಿ ಈಗಾಗಲೇ ಠೇವಣಿ ಪಾವತಿ ಮಾಡ್ತಾ ಇದ್ದಾರೆ ಅಂತಹ ಫಲಾನುಭವಿಗಳಿಗೆ 1 ಲಕ್ಷ ಕಡಿತವನ್ನು ಅನೌನ್ಸ್ ಮಾಡಿದೆ. ಅಗೇನ್ ಗವರ್ಮೆಂಟ್ ಈಸ್ ಮೋರ್ ಫೋಕಸಿಂಗ್ ಆನ್ ದಿ ಎನ್ವೈರನ್ಮೆಂಟಲ್ ಕನ್ಸರ್ವೇಷನ್. ಹಸಿರೇ ಉಸಿರು, ಇಂಗಾಲದ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಕೆಪಾಸಿಟಿ ಏನಿದೆ ಅದನ್ನು ಬೆಳೆಸಲು ಇನ್ಕ್ರೀಸ್ ಮಾಡಲು ಗೌರ್ಮೆಂಟ್ ಏನು ಮಾಡಿದೆ, ಗೌರ್ಮೆಂಟ್ ಹ್ಯಾಸ್ ಟೇಕನ್ ಅ ಮೆಜರ್ಸ್. ಗ್ರಾಮ ಸ್ವರಾಜ್ಯದ ಕನಸಿನ ಸಾಕಾರವನ್ನು ಮಾಡಬೇಕಂತ ಪ್ಲಾನ್ ಮಾಡಿದ್ದಾರೆ. ಅಂದರೆ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ವಿಚ್ ಹ್ಯಾಪನ್ಸ್ ಟು ಬಿ ದಿ ರೋಡ್ ಕನೆಕ್ಟಿವಿಟಿ ಏನಿದೆ, ಆ ರೋಡ್ ಕನೆಕ್ಟಿವಿಟಿಯನ್ನು ಇಂಪ್ರೂವ್ ಮಾಡೋದಕ್ಕೋಸ್ಕರ ಗೌರ್ಮೆಂಟ್ ಈಸ್ ಗೋಯಿಂಗ್ ಟು ಸ್ಪೆಂಡ್ 5,200 crore ಅನ್ನು ಜಾಸ್ತಿ ಸ್ಪೆಂಡ್ ಮಾಡ್ತಾ ಇದೆ. ಇದಲ್ಲದೆ ಕಳೆದ ಒಂದು ಸ್ಕೀಮಲ್ಲಿ ಏನು ಬಂದಿರುವಂಥ ಕಲ್ಯಾಣ ಪಥದ ಯೋಜನೆಯಡಿಯಲ್ಲಿ 1,000 ಕೋಟಿ ಮೊತ್ತದ ಏನು ವಿವಿಧ ಕಾಮಗಾರಿ ಏನಿದ್ದಾವೆ ಅವು ಪೂರ್ಣ ಆಗ್ತಾ ಇದ್ದಾವೆ. ಕೇಂದ್ರ ಸರ್ಕಾರದ ಒಂದು ಜಲ್ ಜೀವನ್ ಮಿಷನ್ ಏನಿದೆ, ಆ ಮಿಷನ್ಗೆ ಸರ್ಕಾರದಿಂದ 6,050 ಕೋಟಿ ಅನುದಾನವನ್ನು ಸರ್ಕಾರ ಕೊಡ್ತಾ ಇದೆ. ಸೊ that's it in this particular special series on KS ರಿಲೇಟೆಡ್ ಬಜೆಟ್ ಸೆಷನ್ ಇದೆ. ನಾವು ಇಂದಿನ ಒಂದು ಸೆಷನಲ್ಲಿ ಕೇವಲ ಬಜೆಟ್ ಹೈಲೈಟ್ಸ್ಗಳನ್ನು ಮಾತ್ರ ನೋಡಿದ್ವಿ. ನಮ್ಮ ನಾಳೆಯ ಸೆಷನ್ನಲ್ಲಿ ವಿ ಆರ್ ಗೋಯಿಂಗ್ ಟು ಲುಕ್ ಎಟ್ ಆಲ್ ದಿ ಇಂಪಾರ್ಟೆಂಟ್ ಥಿಂಗ್ಸ್ ವಿಚ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್ ಫ್ರಮ್ ದಿ ಪರ್ಸ್ಪೆಕ್ಟಿವ್ ಆಫ್ ದಿ ಎಕ್ಸಾಮಿನೇಷನನ್ನು ನಾವು ಸ್ವಲ್ಪ ಇನ್ನೂ ಡೀಟೇಲ್ಡ್ ಅನಾಲಿಸಿಸನ್ನು ಮಾಡ್ತೀವಿ. ಸೊ ಇಂದಿನ ಒಂದು ಸೆಷನಲ್ಲಿ ಇಷ್ಟೇ. ಡೂ ಲೈಕ್, ಡೂ ಶೇರ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಥ್ಯಾಂಕ್ ಯು.